ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಜೊತೆಗೆ ನನಗೊಂದಿಬ್ರು ಕಮೆಂಟ್ ಮೂಲಕ ಕೇಳಿದ್ದಾರೆ ನಿಮಗೆ ಆಗ್ತಿರುವಂಥ ಅನುಭವಗಳನ್ನ ತಿಳಿಸಿ, ಹಾಗೆ ರಾಯರ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಬೇಗ ಸಲ್ಲುತ್ತೆ ಅಂತ ಅದ್ರ ಬಗ್ಗೆನೂ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಇದೇ ಬುಧವಾರ ಅಂದರೆ 3ನೇ ತಾರೀಕು ಪದ್ಮ ಏಕಾದಶಿ ಬರ್ತಿದೆ. ಪ್ರತಿಯೊಂದು ಏಕಾದಶಿಗೂ ಅದರದೇ ಆದ ಮಹತ್ವ ಮತ್ತು ಮಹಿಮೆ ಅನ್ನೋದು ಇರುತ್ತೆ. ಯಾರೆಲ್ಲ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡ್ತಿರೋ ಅಂಥವರು ತಮ್ಮೆಲ್ಲ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದ್ರ ಜೊತೆಗೆ ಸ್ವಲ್ಪ ಮಟ್ಟಕ್ಕಾದರೂ ಪುಣ್ಯ ಅನ್ನೋದನ್ನು ಸಂಪಾದನೆ ಮಾಡ್ಬೋದು. ಆದಷ್ಟು ಶ್ರದ್ಧೆ ಭಕ್ತಿಯಿಂದ ಉಪವಾಸದಲ್ಲಿ ಇದ್ದು ಏಕಾದಶಿ ಆಚರಣೆನ ಮಾಡೋದಕ್ಕೆ ಸಾಧ್ಯ ಆದರೆ ಆಚರಣೆನ ಮಾಡಿ. ಅಕಸ್ಮಾತ್ ನಮಗೆ ಉಪವಾಸದಲ್ಲಿ ಇರೋದಕ್ಕಾಗಲ್ಲ, ಕಷ್ಟ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಇದೆ ಅನ್ನೋರು ಆ ದಿನ ಅನ್ನದಿಂದ ಮಾಡಿರುವಂತಹ ಯಾವುದೇ ಅಡಿಗೆ ಪದಾರ್ಥಗಳನ್ನ ಸೇವನೆ ಮಾಡದೆ ಉಪ್ಪಿಟ್ಟು, ಹಾಲು, ಎಳ್ನೀರು, ಹಣ್ಣು ಈ ರೀತಿ ಸೇವನೆನ ಮಾಡಿಕೊಂಡು ನೀವು ಕೂಡ ಏಕಾದಶಿ ಆಚರಣೆನ ಮಾಡಿ ಭಗವಂತನ ಅನುಗ್ರಹ ಜೊತೆಗೆ ನಮ್ಮ ತಂದೆಯವರ ಆಶೀರ್ವಾದನೂ ಪಡ್ಕೋಬಹುದು. ನೆಕ್ಸ್ಟ್ ನನಗೆ ಬೆಳಗ್ಗೆ ಒಬ್ಬರು ಕಮೆಂಟ್ ಮಾಡಿದರು, ನಮ್ಮ ತೋಟಕ್ಕೆ ಯಾರ್ದೋ ದೃಷ್ಟಿ ಬಿದ್ದಿದೆ, ಎಲ್ಲ ಕೂಡ ಒಣಗೋಗ್ತಿದೆ, ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಪ್ರಾರ್ಥನೆ ಬೇಗ ತಲುಪುತ್ತೆ, ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ಅಂತ ಕಮೆಂಟ್ ಮಾಡಿದರು. ಕೇಳ್ಕೊಳ್ಳೋಣ. ಬಟ್ ನನಗೊಂದು ನೆನಪಾಯಿತು ಆ ಕಮೆಂಟ್ ಓದಿದಾಗ. ಏನಂತ ಅಂದರೆ ಇತ್ತೀಚೆಗಷ್ಟೇ ಒಂದು ಸ್ವಲ್ಪ ತಿಂಗಳುಗಳ ಹಿಂದೆ ನನಗೊಬ್ಬರು ಕೇಳಿದರು, ನೀವು ನಿಮ್ಮ ತಂದೆಯವ್ರನ್ನ ಏನು ಕೇಳಿದ್ರು ಅನುಗ್ರಹ ಮಾಡ್ತಾರೆ, ನಿಮ್ಮಿಂದ ಸಾಧ್ಯ ಆಗುತ್ತೆ, ಕೇಳ್ಕೊಳ್ಳಿ ಅಂತ ಹೇಳಿ. ಸರಿ, ನಾನು ಕೂಡ ನಮ್ಮ ತಂದೆಯವ್ರ ಹತ್ರ ಮಕ್ಕಳ ಥರ ಹಠ ಹಿಡಿದು ಏನೋ ಒಂದು ವಿಚಾರ ಕೇಳ್ಕೊಂಡಿದ್ದೆ. ಅವರು ಕೂಡ ಇಲ್ಲ ಅಂತ ಹೇಳಿದೆ, ಅನುಗ್ರಹ ಮಾಡಿದ್ರು. ಅದಾದಮೇಲೆ ನಾನು ತುಂಬ ನೋವುಪಟ್ಟೆ. ಹಾಗಾಗಿ ಇದೊಂದು ಇನ್ಸಿಡೆಂಟ್ ನೆನಪಾಯಿತು. ನಮ್ಮ ಪ್ರಾರ್ಥನೆ ಬೇಗ ತಲುಪುತ್ತೆ ಅಂತ ಹೇಳಿ ನನಗೇನೆ ನೋವು ಮಾಡಿದವರು ಉಂಟು. ಆಗಲಿ, ನಿಮಗೋಸ್ಕರ ನಾನು ಬೇಡ್ಕೊಳ್ತೀನಿ. ನೀವು ಯಾರು ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋರೇ ಒಬ್ಬರು ನನಗೆ ನೋವು ಮಾಡಿದ್ರು. ನಿಮಗೋಸ್ಕರ ಈ ಗುರುವಾರ ನಮ್ಮ ತಂದೆಯವರಿಗೆ ಸೇವೆ ಸಲ್ಲಿಸುವಾಗ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಅದು ನೆನಪಾಯಿತು. ಮತ್ತು ಇನ್ನೊಬ್ಬರು ಕೇಳಿದರು, ನಿಮ್ಗೆ ಆಗ್ತಿರುವಂಥ ಅನುಭವಗಳು ಯಾವ ರೀತಿ ನಿಮ್ಮ ತಂದೆಯವರು ನಿಮ್ಮ ಜೊತೆ ಮಾತಾಡ್ತಾರೆ ತಿಳಿಸಿ ಅಂತ ಹೇಳಿಬಿಟ್ಟು. ಇವಾಗ ಡೈರೆಕ್ಟಾಗಿ ಅವರು ನಾವು ಮಾತಾಡಿದ ತಕ್ಷಣ ಮಾತಾಡ್ತಾರೆ ಅಂತ ಅಲ್ಲ. ಮೊನ್ನೆ ವಿಡಿಯೋಗೆ ಕಮೆಂಟ್ ಮಾಡಿದರು ಅಂದರೆ ಅವತ್ತು ನಾನು 2 ರೋಡ್ಗಳಿಗೆ ಹೋಗಿದ್ದೆ. ನನಗೆ ನೀವು ಕ್ಲೂ ಕೊಟ್ಟರೆ, ನನಗೆ ಒಂದು ಸೂಚನೆಯನ್ನು ಕೊಟ್ಟರೆ ನೆಕ್ಸ್ಟ್ ಆ ರೋಡ್ಗೆ ನಾನು ಹೋಗಲ್ಲ, ಈ ರೀತಿ ನಾನು ಪರಿಸ್ಥಿತಿನ ತಂದ್ಕೊಳ್ಳಲ್ಲ, ಆ ರೋಡ್ ಆಗಲ್ಲ, ಅಲ್ಲಿ ನನಗೇನೋ ತೊಂದರೆ ಇದೆ ಅಂತ ಅಂದರೆ ಮತ್ತೆ ಅಲ್ಲೇ ಹೋಗಿ ನಾನು ತೊಂದರೆ ಮಾಡ್ಕೊಳ್ಳಲ್ಲ. ಸೊ ಹೇಗಾದರೂ ತೋರಿಸ್ಕೊಡಿ ಅಂತ ನಾನು ನನ್ನ ತಂದೆಯವ್ರನ್ನ ಕೇಳ್ಕೊಂಡಿದ್ದೆ. ಮಲ್ಕೊಂಡಾಗ ನನಗೆ ಎಷ್ಟೋ ಬಾರಿ ನಾನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿದೆ, ಪ್ರತಿಯೊಂದಕ್ಕೂ ಉತ್ತರ ಅನ್ನೋದು ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಅದು ಕನ್ಸನ್ ಮೂಲಕನೇ ಜಾಸ್ತಿ ಆಗಿರುತ್ತೆ. ನಾನು ಅದೇ ನಂಬಿಕೆ ಮೇಲೆ ಮಲಗಿದ್ದೆ, ಬಟ್ ನನಗೇನು ತೋರಿಸ್ಕೊಡ್ಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ನಾನು ನನ್ನ ತಂದೆಯವ್ರನ್ನ ಕೇಳಿದೆ, ನನಗೇನು ತೋರಿಸ್ಕೊಡ್ಲೇ ಇಲ್ವಲ್ಲ ನೀವು, ನಾನು ಹೇಗೆ ಯಾವ ರೋಡಲ್ಲಿ ನನಗೆ ಹೋದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳ್ಕೊಳ್ಳೋದು. ತುಂಬ ಚೆನ್ನಾಗಿದೆ, ಸಡನ್ನಾಗಿ ಹಿಂಗಾಯಿತು ಅಂದರೆ ನನಗೆ ಆ ರೋಡ್ ಆಗಬರಲ್ಲ, ತಿಳಿಸ್ಕೊಡಿ ಅಂತ ಕೇಳಿದ ತಕ್ಷಣ ನಾನು ಹೋಗಿದ್ದು ಒಂದು ರೋಡಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೀತು. ನಾನು ಹೋದಾಗ ಅದನ್ನು ತಕ್ಷಣ ಕಣ್ಮುಂದೆ ಆ ಸೀನು ಬಂತು. ಅದರಿಂದ ನಾನು ಎಚ್ಚೆತ್ಕೊಳ್ತೀನಿ. ಇವಾಗ ನನ್ನ ತಂದೆಯವರು ತೋರಿಸ್ಕೊಟ್ರು, ಇನ್ನು ಮುಂದೆ ಆ ಸೈಡ್ ನಾನು ಹೋಗಬಾರ್ದು, ಆ ರೋಡ್ ನನಗೆ ಆಗಬರಲ್ಲ ಅಂತ. ಇದೇ ರೀತಿ ಎಷ್ಟೋ ನನ್ನ ಸಮಸ್ಯೆಗಳಿಗೆ, ಎಷ್ಟೋ ನನ್ನ ಗೊಂದಲಗಳಿಗೆ ನನಗೆ ತಿಳಿತಿಲ್ಲ ಅಂತ ಅವ್ರ ಮುಂದೆ ಕೂತಾಗ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಒಂದು ಕನ್ಸಿನ ಮೂಲಕ ಆಗಿರ್ಬೋದು, ಇಲ್ಲ ಅಂದರೆ ಒಂದು ಹೂವಿನ ಮೂಲಕ ಆಗಿರ್ಬೋದು, ಇಲ್ಲ ಅಂದರೆ ನಾನು ಕೇಳಿ ಎಷ್ಟೋ ಹೊತ್ತಾದಮೇಲೆ ಅಥವಾ 1-2 ದಿನ ಆದಮೇಲೆ ಇನ್ಯಾರಿಂದನೋ ಒಂದು ರೀತಿ ನನಗೆ ಉತ್ತರ ಸಿಗೋ ರೀತಿ, ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಘಟನೆ ನಡೆಯೋ ರೀತಿ ನನಗೆ ಉತ್ತರಗಳನ್ನ ಕೊಟ್ಟಿದ್ದಾರೆ. ಇವತ್ತು ಕೂಡ ಒಂದು ಇನ್ಸಿಡೆಂಟ್ ಆಯಿತು. ನಾನು ಯಾವಾಗಲೂ ಒಂದು ಇತ್ತೀಚೆಗೆ ನಾನು ಯಾವಾಗ ನನ್ನ ತಂದೆಯವ್ರನ್ನ ಪೂಜಿಸೋದಕ್ಕೆ ಶುರು ಮಾಡಿಕೊಂಡೆ, ಆವಾಗ ಒಂದು ಕತೆ ಹೇಳ್ತಾನೆ ಬರ್ತಿರ್ತೀನಿ. ಅವಾಗ ನನಗೆ ಹೇಳಬೇಕು ಅಂದಾಗೆಲ್ಲ ನನ್ನ ತಂದೆ ಮುಂದೆ ಕೂತ್ಕೊಂಡು ಒಂದು ಕತೆನ ಹೇಳ್ತೀನಿ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳ್ತಾರಲ್ಲ, ಆ ಕತೆನ ಹೇಳಿದಾಗ ಇವತ್ತು ಕೂಡ ನಾನು ಹೇಳಿದೆ, ಇದು ನಿಮಗೆ ಸರಿ ಅನ್ಸುತ್ತಾ, ನೀವು ಇದಕ್ಕೇನು ಮಾಡಲ್ವಾ ಅಂತ ಕೇಳಿದಾಗ ತಕ್ಷಣ ನನಗೆ ಆಶೀರ್ವಾದನ ಮಾಡಿದ್ರು. ಆವಾಗ ನಮಗೇನೋ ಒಂದು ಸಮಾಧಾನ, ಅಂದರೆ ನಮ್ಮ ಮಾತು ನನ್ನ ತಂದೆಯವರಿಗೆ ತಲುಪ್ತಿದೆ, ತಕ್ಷಣ ನಮಗೆ ಉತ್ತರ ಕೂಡ ಸಿಗ್ತಿದೆ ಅಂತ. ಈ ಥರ ಸಾಕಷ್ಟು ಬಾರಿ ನನಗೆ ಅನುಭವಗಳು ಆಗಿದೆ. ಮೊನ್ನೆ ಅಷ್ಟೇ ಒಂದು ಅನುಭವ ಆಯಿತು. ಏನಂದರೆ ನನ್ನ ಮಗಳು ವಿಚಾರವಾಗಿ ನಾನು ನನ್ನ ತಂದೆಯವ್ರ ಮುಂದೆ ಏನೋ ಒಂದು ಕೇಳ್ಕೊಂಡಿದ್ದೆ, ಈ ಥರ ಆಗ್ತಿಲ್ಲ, ನಾನು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ, ನೀವು ನನಗೆ ದಾರಿ ತೋರಿಸ್ಬೇಕು ಅಂತ. ಕೇಳಿದ ತಕ್ಷಣವೇ ಅವರು ನನಗೊಂದು ಉತ್ತರನ ಕೊಟ್ಟರು. ಏನಂದರೆ ನಮ್ಮನೇಲಿ ನಾವು ನಮ್ಮ ತಂದೆಯವರ ಪೂಜೆಗೆ ಬಳಸುವಂತಹ ವಿಳ್ಯದೆಲೆ ಅಡಿಕೆನ ಒಬ್ಬರು ಬರ್ತಾರೆ, ಅವ್ರಿಗೆ ಅದನ್ನು
ನನ್ನ ಮಗಳ ಕೈಯಿಂದನೇ ಕೊಡಬೇಕು ಅನ್ನೋದನ್ನು ತಿಳಿಸಿದ್ರು. ಬಟ್ ನಾನು ಅದನ್ನು ಮನ್ಸಿಗೆ ಹಾಕ್ಕೊಳ್ಳಿಲ್ಲ. ಹೇಗೆ ನಮಗೆ ಸ್ಪಂದಿಸ್ತಾರೆ ಅಂತ ಕೇಳಿದ್ರಲ್ಲ, ಹೇಗೆ ನಮ್ಮ ಜೊತೆ ಮಾತಾಡ್ತಾರೆ ಅಂತ ಕೇಳಿದ್ರಲ್ಲ, ಅದು ಧ್ವನಿಯಾಗಿ ಬರಲ್ಲ. ಈಗ ಆಶೀರ್ವಾದ ಕೊಡ್ತಾರಲ್ಲ, ಅದನ್ನು ನಾವು ವಿಡಿಯೋ ಮಾಡಿಬಿಡ್ಬೋದು. ಧ್ವನಿಯಾಗಿ ಬಂದರೆ ಅದನ್ನು ಕೂಡ ನಾನು ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಧ್ವನಿಯಾಗಿ ಬರಲ್ಲ, ನಮ್ಮ ಮನಸ್ಸಿಗೆ ಹೇಳ್ತಾರೆ, ಅದು ನಮಗೆ ಮಾತ್ರ ಅರ್ಥ ಆಗುತ್ತೆ. ಸೊ ನಾನು ಅವತ್ತು ಅದನ್ನು ನೆಗ್ಲೆಕ್ಟ್ ಮಾಡಿದೆ. ಅದಾದಮೇಲೆ ಒಂದು 15 ಡೇಸ್ ಆಯಿತು. 15 ಡೇಸ್ ಆದಮೇಲೆ ಮತ್ತೆ ನಾನು ಅದೇ ಪ್ರಶ್ನೆನ ಕೇಳಿದೆ ನನ್ನ ತಂದೆಯವ್ರ ಹತ್ರ. ಯಾಕೆ ತಂದೆ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನನ್ನ ಮಗಳ ವಿಚಾರವಾಗಿ ನೀವು ನನಗೆ ದಾರಿ ತೋರಿಸಲೇಬೇಕು ಅಂತ ಕೇಳಿದೆ. ಕೇಳಿದ ತಕ್ಷಣ ಅವತ್ತು ಮೊದಲನೇ ದಿನ ನನಗೇನು ಉತ್ತರ ಕೊಟ್ಟಿದ್ರು, ಸೇಮ್ ಅವತ್ತು ಅದೇ ಉತ್ತರ ಕೊಟ್ಟರು. ಓ, ಏನು ಇದೇ ಥರ ಹೇಳ್ತಿದ್ದಾರಲ್ಲ ಅಂತ ಇಲ್ಲಿ ಅಂದ್ಬಿಟ್ಟು ನೆಕ್ಸ್ಟ್ ಡೇಗೇ ನಾನು ಅವಳ ಕೈಯಿಂದ ವೀಳ್ಯದೆಲೆ ಅಡಿಕೆನ ನಾನು ಯಾರಿಗೆ ತಲುಪ್ಸೋಕೆ ಹೇಳಿದ್ರು ಅವ್ರಿಗೆ ತಲುಪಿಸ್ದೆ ನನ್ನ ಮಗಳ ಮೂಲಕ. ಆ ಕ್ಷಣ ನಾನು ಅಂದ್ಕೊಂಡೆ, ಇಷ್ಟು ಸಣ್ಣ ಪರಿಹಾರದಿಂದ ಅವಳಿಗೆ ಆಗಿರುವಂತಹ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರ ನಮ್ಮ ತಂದೆಯವರು, ನೋಡೇ ಬಿಡೋಣ ಅಂತ ಮನಸ್ಸೊಳಗಡೆ ಅಂದ್ಕೊಂಡೆ. ಅದೂ ಕೂಡ ನನ್ನ ತಂದೆಯವ್ರಿಗೆ ತಲುಪಿಬಿಡ್ತು. ಬಟ್ ಅವರು ಆ ಕ್ಷಣಕ್ಕೆ ನನಗೇನು ರೆಸ್ಪಾನ್ಸ್ ಮಾಡಲಿಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೆ. ಸ್ಕೂಲ್ಗೆ ಹೋದ್ಲು, ಸ್ಕೂಲಿಂದ ಬಂದು ಬ್ಯಾಡ್ಮಿಂಟನ್ ಕ್ಲಾಸ್ ಕೂಡ ಹೋಗಿದ್ಲು. ಅಲ್ಲಿಂದ ಬಂದಮೇಲೆ ನನಗೆ ಏನು ಸಮಸ್ಯೆ ಇದೆ ನನಗೆ ಗೊತ್ತಾಗ್ತಿಲ್ಲ, ನೀವು ದಾರಿ ತೋರಿಸ್ಬೇಕು ಅವಳ ವಿಚಾರವಾಗಿ ಅಂತ ಕೇಳಿದ್ನೋ, ಆ ಪ್ರಾಬ್ಲಮ್ಮು ತಕ್ಷಣ ಸಾಲ್ವ್ ಆಯಿತು. ಬೆಳಗ್ಗೆ ವೀಳ್ಯದೆಲೆ ಅಡಿಕೆನ ಒಬ್ರಿಗೆ ತಲುಪ್ಸೋಕೆ ಕೇಳಿದ್ರು, ತಲುಪಿಸಿದ್ದೆ ಅವಳ ಕೈ ಮೂಲಕನೇ. ಸಂಜೆ ಅಷ್ಟರೊಳಗಡೆ ಅವಳಿಗಿದ್ದಿದ್ದ ಸಮಸ್ಯೆ ಸಾಲ್ವ್ ಆಗಿತ್ತು. ನನಗೆಷ್ಟು ಖುಷಿ ಆಯಿತು ಆ ದಿನ ಅಂದರೆ, ನನ್ನ ತಂದೆಯವರು ನನ್ನ ಜೊತೆ ಇದ್ದೀನಿ ಅಂತ ತುಂಬ ದಿನಗಳಿಂದ ತೋರಿಸ್ತಾನೆ ಬರ್ತಿದ್ದಾರೆ. ಹೆಜ್ಜೆಜ್ಜೆಗೂ ನಾನಿದ್ದೀನಿ, ನೀನು ಚಿಂತೆ ಮಾಡಬೇಡ ಅಂತ. ಆದರೂ ಕೂಡ ನಾನು ಒಂದೊಂದು ಸಲ ಇವಾಗ ನನ್ನ ಮಗಳ ಹತ್ರ ವೀಳ್ಯದೆಲೆ ಅಡಿಕೆ ಕೊಟ್ಟು ಕಳಿಸಿದ ಮೇಲೂ ಕೂಡ ಅಂದ್ಕೊಂಡೆ, ನೋಡೇ ಬಿಡೋಣ ನಮ್ಮ ತಂದೆಯವರು ಇಷ್ಟು ಚಿಕ್ಕ ಪರಿಹಾರದಿಂದ ಅವಳ ಸಮಸ್ಯೆನ ಸರಿ ಮಾಡ್ತಾರ ಅಂತ ಅಂದ್ಕೊಂಡಿದ್ದೆ ತಪ್ಪು. ಬಟ್ ಆ ಥರ ಎಲ್ಲ ಅಂದ್ಕೊಳ್ತಾನೆ ಇರ್ತೀನಿ. ಆದರೂ ಕೂಡ ಸ್ವಲ್ಪ ಕೂಡ ಬೇಸರ ಪಡ್ಕೊಳ್ದೆ. ನಾನು ಎಷ್ಟೇ ಬಾರಿ ನಾನು ಏನೇ ಒಂದು ಸಮಸ್ಯೆ, ಗೊಂದಲ ಏನೇ ಕೇಳಿದ್ರು ಕೂಡ ಇಲ್ಲ ಅಂದ ಹಾಗೆ ಪ್ರತಿ ಕ್ಷಣ ಕೂಡ ಅಪಾರವಾದ ಪ್ರೀತಿನ ತೋರಿಸ್ತಾ ನನ್ನ ಮೇಲೆ, ನನ್ನೆಲ್ಲ ಸಮಸ್ಯೆಗಳಿಗೆ, ನನ್ನೆಲ್ಲ ಗೊಂದಲಗಳಿಗೆ ಸ್ಪಂದಿಸ್ತಾ ಉತ್ತರ ಕೊಡ್ತಾನೆ ಬರ್ತಿದ್ದಾರೆ. ಈ ರೀತಿ ಎಲ್ಲ ಅನುಭವಗಳು ಆಗಬೇಕು ಅಂದರೆ ನಾವು ಮೊದಲನೇದಾಗಿ ಅಪಾರವಾದ ಭಕ್ತಿನ ಮತ್ತು ಗೌರವನ ಮತ್ತು ಪ್ರೀತಿನ ಅವ್ರ ಮೇಲೆ ಬೆಳೆಸ್ಕೊಬೇಕು. ನಂತರ ನಾವು ಬಹಳ ಮನಸ್ಸನ್ನ ಶುದ್ಧವಾಗಿ ಇಟ್ಕೋಬೇಕು. ಯಾರೊಬ್ರಿಗೂ ನೋವು ಕೊಡಬಾರ್ದು, ವಿನಾಕಾರಣ ಇನ್ನೊಬ್ರನ್ನ ನಿಂದನೆ ಮಾಡಬಾರ್ದು, ಮತ್ತು ಸುಳ್ಳುಗಳನ್ನ ಹೇಳಬಾರ್ದು. ಏನೇ ಆಗಿರಲಿ, ನಮ್ಗೆ ಯಾರು ಎಷ್ಟೇ ನೋವು ಕೊಟ್ಟಿರಲಿ, ಆ ನೋವನ್ನ ಕೊಟ್ಟಿರೋರನ್ನ ನೋಡ್ಕೊಳ್ಳೋದಕ್ಕೆ ಅಂತ ನನ್ನ ತಂದೆಯವರಿದ್ದಾರೆ. ಚಿಂತೆ ಮಾಡಬಾರ್ದು, ಎಲ್ಲವೂ ಕೂಡ ಅವ್ರ ಪಾದಕ್ಕೆ ಹಾಕಿ ನಮ್ಮ ಪಾಡಿಗೆ ನಾವು ಭಕ್ತಿಯ ಮಾರ್ಗದಲ್ಲಿ ಹೋಗ್ತಾ ಇರಬೇಕು. ಆವಾಗ ಮಾತ್ರ ಈ ರೀತಿಯ ಅನುಭವಗಳಾಗುತ್ತೆ. ಅವರಿಂದ ಹೆಚ್ಚಿನ ಪ್ರೀತಿ ಅನ್ನೋದನ್ನು ಕೂಡ ನಾವು ಪಡ್ಕೋಬೋದು. ಎಲ್ರಿಗೂ ಒಳ್ಳೇದು ಮಾಡಲಿ ನನ್ನ ತಂದೆಯವರು ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ.